ಅಲ್ಲಿ ಮತ್ತೊಬ್ರು ಇದ್ದಾರೆ. ತಂದಿದ್ದ ಚೀಲ ಇಷ್ಟು ದೊಡ್ಡದು. ನೀನೆಲ್ಲಿಗೆ ಬಂದಿದ್ದು ಮೋನು? ಎಲ್ಲ ಹುಳ 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 ತಿಂದಿದೆ ಪಾಪ. ನೋಡಲೇ ಇಲ್ಲ, ಈಗ ಮೆಟ್ಟ ಬಿಟ್ಟೆ ಪಾಪ. ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಯು ಆಲ್ ಆರ್ ಡೂಯಿಂಗ್ ವೆಲ್. ಇವತ್ತು ನಮ್ಮ ಹಿತ್ತಲಲ್ಲಿ ಬೀನ್ಸ್ ಕೊಯ್ಯೋಣ ಅಂತ ಹೋಗ್ತಾ ಇದ್ದೀವಿ. ಇದು ಚಿಕ್ಕದಿದೆ ಆಯಿತಾ ನಮ್ಮ ಹಿತ್ತಲು, ಆದರೂ ಇದರಲ್ಲಿ ಬೀನ್ಸ್, ಮೆಣಸಿನ್ಕಾಯಿ ಗಿಡ ಮತ್ತು ಹೀರೆಕಾಯಿ, ಸೌತೆಕಾಯಿ ಮತ್ತು ಈ ಉದ್ದ ಅವರೆ ಬರುತ್ತಲ್ಲ ಅದನ್ನು ಕೂಡ ಹಾಕಿದ್ದೀವಿ. ಬನ್ನಿ ಇವತ್ತು ನೋಡೋಣ ಎಷ್ಟು ಸಿಗತ್ತೆ ಬೀನ್ಸ್ ಅಂತ. ಇದು ಒಂದು ಸರಿ ಕೊಯ್ದಾಗಿದೆ ಆಲ್ರೆಡಿ, ಅದಕ್ಕೆ ಅಷ್ಟು ನಮಗೆ ಕಾಣಿಸ್ತಿಲ್ಲ. ಇಲ್ಲೆಲ್ಲ ಇದೆ, ಚಿಕ್ಕ ಚಿಕ್ಕದಿದೆ. ಇನ್ನು ಇವಾಗ ಏನು ಬೆಳೆದಿದೆ ಅಲ್ಲ, ಅದನ್ನು ನಾವು ಇವಾಗ ಕೊಯ್ಕೊಂಡು ಹೋಗ್ತೀವಿ. ಆಲ್ರೆಡಿ ಸ್ವಲ್ಪ ಒಂದು ಸರಿ ಕೊಯ್ದಿದ್ದೀವಿ ಅಷ್ಟೇ. ಇಲ್ಲೂ ಚೆಂದ ಇದೆ, ಇದು ಚೆಂದ ಇದೆ. ಇರೋದೇ ಸಣ್ಣ ಜಾಗ, ಅದರಲ್ಲಿ ನಾವು ಇದನ್ನು ಹಾಕಿದ್ದೀವಿ. ನೀನೆಲ್ಲಿಗೆ ಬಂದಿದ್ದು ಮೋನು? ಮೋನು ಇವನು ಬಂದಿದ್ದ ನಮ್ಮ ಜೊತೆ, ಬರಲೇಬೇಕವನು. ಬೀನ್ಸು ಮೋನು ಓಯ್. ತಂದಿದ್ದು ಚೀಲ ಇಷ್ಟು ದೊಡ್ಡದು, ಸಿಗೋದು ಎಷ್ಟು ಗೊತ್ತಿಲ್ಲ. ಮತ್ತೆ ಇಲ್ಲಿ ನೋಡಿ, ಅರಿಶಿನ ಹಾಕಿದ್ದೀವಿ. ಒಂದು ಪಟ್ಟಿ ಹಾಕಿದ್ದಾರೆ ಅಷ್ಟೇ. ಈ ಅರಿಶಿನದ ಎಲೆನ ನಮ್ಮ ಕಡೆ ಮೀನು ಸಿಗತ್ತೆ, ಸಣ್ಣ ಮೀನು, ನಾವು ಜಬ್ ಮೀನು ಅಂತೀವಿ. ಆ ಪಲ್ಯ ಮಾಡಿದಾಗ ಹಾಕ್ತೀವಿ, ಯಾಕಂದರೆ ಸ್ಮೆಲ್ ತುಂಬ ಚೆನ್ನಾಗಿ ಬರುತ್ತೆ ಅಂತ. ಮತ್ತು ದೀಪಾವಳಿಯಲ್ಲಿ ಬೂರೆ ಹಬ್ಬ ಅಂತ ಮಾಡ್ತೀವಿ. ಆವಾಗ ಗಂಡು ಮಕ್ಕಳೆಲ್ಲ ಎಣ್ಣೆ ಅರಿಶಿನ ಸ್ನಾನ ಮಾಡ್ತಾರೆ, ಆವಾಗ ಕೂಡ ಈ ಅರಿಶಿನ ಯೂಸ್ ಆಗುತ್ತೆ. ಮತ್ತು ನಮ್ಮ ಕಡೆ ಅರಿಶಿನದ ಎಲೆ ಕಡುಬು ಕೂಡ ಮಾಡ್ತಾರೆ, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಮತ್ತು ಇದು ಹೀರೆಕಾಯಿ ಬಳ್ಳಿ ಇವಾಗಷ್ಟೇ ಹೂವು ಆಗ್ತಾ ಇದೆ, ಇದು ಇನ್ನೂ ಬಂದಿಲ್ಲ. ಇದಷ್ಟು ಹೆಲ್ದಿ ಇಲ್ಲ ಎಲೆ, ಎಲ್ಲ ಹುಳ 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 ತಿಂದಿದೆ ಪಾಪ. ಇದು ಸ್ವಲ್ಪ ನಮ್ಮ ಹಿತ್ತಲು ಮೇಲಿರೋದ್ರಿಂದ ಈ ಕಡೆ ಬರಲ್ಲ, ಕಡಿಮೆ. ಇದನ್ನು ಬಿಡಬೇಕು. ಇದು ಹಲಸಿನ ಮರ, ಇವಾಗ ಹಲಸಿನ ಹಣ್ಣು ಸೀಸನ್ ಇಲ್ಲ, ಮುಗೀತು. ಕೊಯ್ಯು, ನೀನು ಕೊಯ್ಯ ಮೋನು. ಸುಮ್ಮನೆ ಬಂದಿದ್ದಲ್ಲ, ತಿಂತಾ ಇದ್ದಾನೆ ಎಲೆ ತಿಂತಾ ಇದ್ದಾನೆ ನೋಡಿ. ಇಷ್ಟೇ ಚಿಕ್ಕ ಜಾಗದಲ್ಲಿ ಬಾಳೆ ಗಿಡ ಮತ್ತು ಒಂದು ಸ್ವಲ್ಪ ಅಂದರೆ ಒಂದು 7-8 ಅಡಿಕೆ ಗಿಡ ಕೂಡ ಹಾಕಿದ್ದೀವಿ. ಬಾಳೆ ಗಿಡ ಕೊನೆನಾ? ಅದು ಅಷ್ಟಿಲ್ಲ, ಸ್ವಲ್ಪ ಚಿಕ್ಕದು, ಸಣ್ಣದು. ದೊಡ್ಡದೆ ಎಲ್ಲ ದೊಡ್ಡ ಕೊಯ್ತಿದ್ವಿ, ಯಾಕಂದರೆ ಸಣ್ಣದು ಇನ್ನೂ ಇದು ಸಾಕಲ್ಲ ಒಂದು ಪಲ್ಯಕ್ಕೆ. ಚಿಕ್ಕದು ಇನ್ನೊಂದು ಅಯ್ಯೋ, ಇದೆಲ್ಲ ಮೆಣಸಿನ ಗಿಡ ಆಗಿತ್ತಂತೆ, ನಾನು ನೋಡಲೇ ಇಲ್ಲ. ಇದು ಮೆಟ್ಟ ಬಿಟ್ಟೆ ಪಾಪ, ಇದೆಲ್ಲ ಹೋಗ್ಬಿಡ್ತು ಒಂದೇ ಸರಿಗೆ. ನಾನು ನೋಡಲೇ ಇಲ್ಲ, ಅದು ಮೆಣಸಿನ ಗಿಡ ಅಂತಲೇ ಗೊತ್ತಿಲ್ಲ ನನಗೆ. ಇದೆಲ್ಲ ಚಿಕ್ಕದಿದೆ ಇನ್ನು. ನೋಡಿ, ನಾವಿವಾಗ ಇಷ್ಟು ಬೀನ್ಸನ್ನು ಕೊಯ್ದ್ವಿ. ಮತ್ತು ಇನ್ನೂ ಇದೆ, ಚಿಕ್ಕದೆಲ್ಲ ಇದೆ, ಅದೆಲ್ಲ ಕೊಯ್ದಿಲ್ಲ. ಏನಕ್ಕಂದರೆ ಕೊಯ್ದಿಟ್ವಿ ಅಂತ ಅಂದರೆ ಮನೇಲಿ ಹಾಳಾಗುತ್ತೆ. ಸೊ ಗಿಡದಲ್ಲಿದ್ದರೆ ಚೆನ್ನಾಗಾದ್ರು ಬೆಳೆಯುತ್ತೆ ಅಂತ ನಾವು ಅಷ್ಟು ಕೊಯ್ದುಕೊಂಡು ಬಂದ್ವಿ. ಬಾಳೆ ಗಿಡ ಕೂಡ ಚಿಕ್ಕದಿದೆ, ಇನ್ನು ಜಸ್ಟ್ ಕಾಯಿ ಬರ್ತಾ ಇದೆ ಅಷ್ಟೇ. ಕೊಯ್ದು ಹೋಗೋಣ ಮನೆಗೆ. ರೇಣುಕಮ್ಮ ಅವರೇ, ಬೀನ್ಸ್ ಕೊಯ್ಯೋಣ ಅಂತ ಬಂದ್ವಿ. ಬೀನ್ಸ್ ಬೇಕಿದ್ದಲ್ಲಿ ಸಂಪರ್ಕಿಸಿ. ಇಲ್ಲ, ಒಂದು ಪಲ್ಯ ಕೇಳಿಲ್ಲ. ಇದು ನಮ್ಮ ಮನೆ ಮೇಲೆಗಡೆ ಇರುವಂಥ ರೋಡು. ಇವನಿಗೆಲ್ಲ ಕಡೆ ಹೋಗ್ಬೇಕು ಇವನು. ಅಯ್ಯ ಮೋನು, ನೋಡಿಲಿ ಕಮ್ಮೋನು. ಅಲ್ಲಿ ಮತ್ತೊಬ್ರು ಇದ್ದಾರೆ, ಓಕೆ, ಅದಕ್ಕೆ ಅವನು ಹೋಗ್ತಿಲ್ಲ. ಬಾ ಹೋಗು ಮೋನು.
ಇಷ್ಟೇ ಫ್ರೆಂಡ್ಸ್, ಮುಗೀತು. ನಾನು ಕೊಯ್ದಿರೋದು ಒಂದೇ. ಹಾಂ, ಇದೇ ನಮ್ಮ ಚಿಕ್ಕದಾದಂಥ ಹಿತ್ತಲು. ಇಲ್ಲೇ ನಾವು ಬೀನ್ಸ್ ಕೊಯ್ದಿರೋದು ಇವಾಗ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್.